ಲಯನ್ಸ್ ಕ್ಲಬ್ ಕುಂದಾಪುರ ವೈಟ್ ಝೋನ್ನ ನೂತನ ಅಧ್ಯಕ್ಷರಾಗಿ ಹುಸೇನ್ ಹೈಕಾಡಿಯವರು ಅಧಿಕಾರ ಸ್ವೀಕರಿಸಿದರು. ಲಯನ್ಸ್ ಜಿಲ್ಲೆ 317ಸಿ ಎಲ್ಸಿಐಎಫ್ ಸಂಯೋಜಕರಾದ ಎಂಜಿಎಫ್ ಲಯನ್ ಋಷಿಕೇಶ್ ಹೆಗ್ಡೆಯವರು ನೂತನ ಅಧ್ಯಕ್ಷರಿಗೆ ಪ್ರಮಾಣ ವಚನವನ್ನು ಬೋಧಿಸಿದರು. ಬಳಿಕ ಮಾತನಾಡಿದ ಅವರು, ನಾಯಕತ್ವ ಎಂಬುದು ಒಬ್ಬ ವ್ಯಕ್ತಿಯ ಕಾರ್ಯವಲ್ಲ, ಅದು ಸಾಮೂಹಿಕ ಜವಾಬ್ದಾರಿಯಾಗಿದೆ ಎಂಬುದನ್ನು ಲಯನ್ಸ್ ಸಂಸ್ಥೆ ಬಲವಾಗಿ ನಂಬಿದೆ. ಪ್ರತಿಯೊಬ್ಬ ಸದಸ್ಯನಲ್ಲೂ ನಾಯಕತ್ವದ ಗುಣವನ್ನು ಬೆಳೆಸುವುದು ಸಂಸ್ಥೆಯ ಪ್ರಮುಖ ಉದ್ದೇಶವಾಗಿದ್ದು, ತಾವು ಕಾರ್ಯನಿರ್ವಹಿಸುವ ಕ್ಷೇತ್ರದಲ್ಲಿ ವಿಶಿಷ್ಟ ಛಾಪು ಮೂಡಿಸಲು ನಾಯಕತ್ವದ ಶಕ್ತಿ ಅತ್ಯಗತ್ಯವಾಗಿದೆ. ಇದೇ ಕಾರಣಕ್ಕೆ ಲಯನ್ಸ್ ಸಂಸ್ಥೆ ನಾಯಕತ್ವದ ಬೆಳವಣಿಗೆಗೆ ವಿಶೇಷ ಮಹತ್ವವನ್ನು ನೀಡುತ್ತಿದೆ ಎಂದು ಹೇಳಿದರು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ನ್ಯಾಯವಾದಿ ರವಿಕಿರಣ್ ಮುರುಡೇಶ್ವರ ಅವರು ಮಾತನಾಡಿ, ಸಮಾಜದ ಕಟ್ಟಕಡೆಯ ವ್ಯಕ್ತಿಯು ಗೌರವಯುತ ಜೀವನ ನಡೆಸುವಂತಾಗಬೇಕು ಎಂಬುದು ಲಯನ್ಸ್ ಸಂಸ್ಥೆಯ ನಿಜವಾದ ಆಶಯವಾಗಿದೆ. ಇಂದು ವಿವಿಧ ಕಾರಣಗಳಿಂದ ಕೋಟ್ಯಾಂತರ ಜನರು ಬಡತನದಲ್ಲಿ ಬದುಕುತ್ತಿದ್ದು, ಅವರಿಗೆ ಗೌರವಯುತ ಬದುಕು ಕಲ್ಪಿಸಬೇಕಾದರೆ ಬಡತನ ನಿರ್ಮೂಲನೆಗೆ ಆದ್ಯತೆ ನೀಡಬೇಕಾಗಿದೆ ಎಂದು ಹೇಳಿದರು. ಸಿಂಹ ಅಂತ ಹೇಳಿದ್ರೆ ಬಹಳ ಬಲಿಷ್ಠ ಪ್ರಾಣಿ, ನಮ್ಮಕ್ಕಿಂತ ಬಿಗಿಲಾದದ್ದು. ಹಾಗೆ ನಂತರ ನನಗೆ ಲಾಂಛನ ನೋಡುವಾಗ ಗೊತ್ತಾಯ್ತು, ಸಿಂಹಗಳಿದೆ, ಲಾಂಛನ ನೋಡುವಾಗ ಗೊತ್ತಾಯ್ತು. ಹೀಗೆ ಒಂದು ಪ್ರಾಣಿಯ ಶ್ರೇಷ್ಠತೆಯನ್ನ ತನ್ನ ಹೆಸರನ್ನಾಗಿರಿಸಿಕೊಂಡಂತಹ ಈ ಸಂಸ್ಥಾಪಕರನ್ನ ಮತ್ತು ಅದರ ಸದಸ್ಯರನ್ನ ನಾನು ಹೃತ್ಪೂರ್ವಕವಾಗಿ ಈ ಸಂದರ್ಭದಲ್ಲಿ ಅಭಿನಂದಿಸಲು ಬಯಸುತ್ತೇನೆ. ಲಯನ್ಸ್ ಜಿಲ್ಲೆ 317ಸಿ ಪ್ರಾಂತೀಯ ಅಧ್ಯಕ್ಷ ಪ್ರತಾಪ್ ಚಂದ್ರ ಶೆಟ್ಟಿ ಅವರು ಮಾತನಾಡಿ, ರಕ್ತದಾನವು ಇನ್ನೊಬ್ಬರ ಜೀವ ಉಳಿಸುವ ಮಹತ್ತರ ಸೇವೆಯಾಗಿದೆ. ರಕ್ತದಾನ ಮಾಡುವವರಿಗೂ ರಕ್ತ ಸ್ವೀಕರಿಸುವವರಿಗೂ ಆರೋಗ್ಯದ ದೃಷ್ಟಿಯಿಂದಲೂ ಪ್ರಯೋಜನವಾಗುತ್ತದೆ. ಮಾನವೀಯತೆಯ ಮತ್ತೊಂದು ರೂಪವೇ ರಕ್ತದಾನವಾಗಿದ್ದು, ಲಯನ್ಸ್ ಸಂಸ್ಥೆ ಈ ಕಾರ್ಯಕ್ಕೆ ವಿಶೇಷ ಪ್ರಾಮುಖ್ಯತೆಯನ್ನ ನೀಡುತ್ತಿದೆ ಎಂದರು. ಸಂಸ್ಥೆಗಳನ್ನು ಕೂಡ ನಮ್ಮ ಈ ಲಯನ್ಸ್ ಇಂಟರ್ನ್ಯಾಷನಲ್ ನಡೆಸ್ತಾ ಇದೆ. ಆದ್ರಿಂದ ಈ ಲಯನಿಸಂ ಬರುವವರು ನಾವು ಈ 800 ಕೋಟಿ ಜನಸಂಖ್ಯೆಯಲ್ಲಿ ಒಂದು 15 ಲಕ್ಷ ಮೆಂಬರ್ಸ್ ಲಯನ್ಸ್ ಇದೆ ಅಂತ ಹೇಳಿದ್ರೆ ನಮ್ಮ ಮಹತ್ವ ಈ ಕ್ಲಬ್ಗೆ ಎಷ್ಟಿದೆ, ನಾವು ಈ ಲಯನ್ಸ್ ಇಂಟರ್ನ್ಯಾಷನಲ್ ಮೆಂಬರ್ ಆಗಿರೋದು ನಮ್ಗೆ ಎಷ್ಟು ಹೆಮ್ಮೆ ಅನ್ನುವಂತಹದ್ದನ್ನ ನಾವು ಫಸ್ಟ್ ತಿಳ್ಕೊಂಡ್ರೆ ಖಂಡಿತ ಯಾರು ಕೂಡ ಈ ಲಯನಿಸಂ ಇಂದ ಹೊರಗಡೆ ಹೋಗುವುದಿಲ್ಲ. ನಮ್ಮ ಲಯನ್ಸ್ ಕ್ಲಬ್ಗೆ ಈ ಮೆಂಬರ್ಸ್ ಎಷ್ಟು ಮುಖ್ಯ, ಹಾಗೂ ನಿಮಗೂ ಕೂಡ ಈ ಲಯನ್ಸ್ ಅನ್ನುವಂತ ಏನ್ ಟ್ಯಾಗ್ ಇರ್ತದೆ ಒಂದು ಲಯನ್ ಮೆಂಬರ್ ಆದ್ಮೇಲೆ ಅದು ಖಂಡಿತ ನಿಮ್ಗೆ ಎಲ್ಲಿ ಹೋದ್ರೂ ಕೂಡ ಅದೊಂದು ರೆಪ್ಯುಟೇಷನ್ ಇರ್ತದೆ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇಷ್ಟೊಂದು ಜನ ನೀವು ಲಯನ್ಸ್ಗೆ ಬರ್ಲಿಕ್ಕೆ ಒಪ್ಪಿದ್ದೀರಿ. ಕಾರ್ಯಕ್ರಮದಲ್ಲಿ ಹೇಮಲತಾ ಹಾಗೂ ಪ್ರಜ್ವಲ್ ಅವರಿಗೆ ಶಿಕ್ಷಣ ಮತ್ತು ವೈದ್ಯಕೀಯ ನೆರವು ವಿತರಿಸಲಾಯಿತು. ಜಿಲ್ಲಾ ವಲಯ ಅಧ್ಯಕ್ಷ ಮೊಹಮ್ಮದ್ ಅಶ್ರಫ್, ಲಯನ್ಸ್ ಜಿಲ್ಲೆ 317ಸಿ ಜಿಎಂಟಿ ಸಂಯೋಜಕರಾದ ರೋವನ್ ಡಿಕೂಸ್ತಾ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನೂತನ ಅಧ್ಯಕ್ಷ ಹುಸೇನ್ ಹೈಕಾಡಿ ವಹಿಸಿದ್ರು. ಆನಂತರ ನನಗೆ ವಿಜಯ್ ಭಂಡಾರಿ ಅವರು ವೇಟ್ ಝೋನ್ಗೆ ಹೋದ ನಂತರ ಅವರಿಗೆ ಜಿಎಸ್ಸಿಗೆ ನಾನು ಕರೆತಂದೆ. ಅವರು ಸದಸ್ಯರಾದರು. ಬರುವ ವರ್ಷ ಅದೇ ವರ್ಷ ಅವರಿಗೆ ಅಧ್ಯಕ್ಷರಾಗಲಿಕ್ಕೆ ಹೇಳಿದ್ರು. ಅವರು ಒಪ್ಪಿಕೊಂಡಂತೆ ಅದೇ ನನಗೆ ಉದ್ಯೋಗ ಇವತ್ತು ನನಗೆ ಉಳುವಾಯಿತು ಹೇಳಲಿಕ್ಕೆ ಇಲ್ಲಿ ವೇದಿಕೆ ಅಂತ ಇದ್ದಾರೆ. ಆನಂತರ ಅವರು ಹೇಳಿದ್ರು, ನೀವು ವೇಟ್ ಝೋನ್ ಲಯನ್ಸ್ಗೆ ಸೇರ್ಬೇಕು ಅಂತ ಅವ್ರು ಹೇಳಿದ್ರು. ಅವಾಗ ನನಗೆ ಇಲ್ಲ ಅಂತ ಹೇಳಲಿಕ್ಕೆ ಆಗಲಿಲ್ಲ, ಹಾಗೆ ಸೇರ್ಕೊಂಡೆ. ಟ್ರೆಸರರ್ ಆಗಬೇಕಂದ್ರು, ಆದೆ. ನಿಕಟಪೂರ್ವ ಅಧ್ಯಕ್ಷ ವಿಜಯ್ ಭಂಡಾರಿ ಸ್ವಾಗತಿಸಿದ್ರು. ಅತಿ ಕಡಿಮೆ ಯಾವುದೇ ಕ್ಲಬ್ ಅಂದರೆ ನಮ್ಮ ವೈಟ್ ಝೋನ್ ಕ್ಲಬ್. 1 ವರ್ಷ 8 ತಿಂಗಳಾಯ್ತು ಅಷ್ಟೇ ನಮ್ಮ ಕ್ಲಬ್ಬಿಗೆ. ಆದರೂ ನಾವು ಸಾಕಷ್ಟು ಸಮಾಜಮುಖಿ ಕಾರ್ಯಕ್ರಮಗಳು ಮಾಡಿದ ಒಂದು ಖುಷಿ ನನಗಿದೆ. 2 ವರ್ಷದಲ್ಲಿ ನಮಗೆ ಸಾಧ್ಯವಾದಷ್ಟು ಮಟ್ಟಿಗೆ ತಕ್ಕ ಮಟ್ಟಿಗೆ ಒಂದು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಅನ್ನೋ ಒಂದು ನನಗೆ ತುಂಬ ಖುಷಿ ಇದೆ. ಉಪಾಧ್ಯಕ್ಷರಾದ ಪ್ರಸನ್ನ ಕುಮಾರ್ ಹಾಗೂ ತ್ರಿವಿಕ್ರಮ ನಾಯಕ್ ಧ್ವಜವಂದನೆ ನೆರವೇರಿಸಿ ಲಯನ್ಸ್ ನೀತಿ ಸಂಹಿತೆಯನ್ನ ವಾಚಿಸಿದ್ರು. ರಾಘವೇಂದ್ರ ಚರಣ್ ನಾವಡ, ಕಿರಣ್ ದೇವಾಡಿಗ ಹಾಗೂ ಸಂದೀಪ್ ಕಾಮತ್ ಅತಿಥಿಗಳನ್ನು ಪರಿಚಯಿಸಿದ್ರು. ಕಾರ್ಯದರ್ಶಿ ಪ್ರದೀಪ್ ಬಂಗೇರ ವಂದಿಸಿದ್ರು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್, ಕುಂದಾಪುರ.